ಖುಷಿಯಿಂದ ರಮೇಶ್ ಈ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಈಗ ಇಟ್ಸ್ ನೋ ಫನ್ ವಿತೌಟ್ ಯು ಆ ಬುಕ್ ಬಗ್ಗೆ ಮಾತಾಡ್ತಿದ್ವಿ. ಆ ಬುಕ್ಕಲ್ಲಿ ಇನ್ನೂ ಹಲವಾರು ವಿಷಯಗಳಿವೆ, ಅದನ್ನು ರಮೇಶ್ ಅವರಿಂದನೇ ತಿಳ್ಕೊಳ್ಳೋಣ. ರಮೇಶ್ ಸರ್, ಇನ್ನೊಂದು ನಾನು ಓದಿದ್ದು ಆಮೆಗಳ ಬಗ್ಗೆ. ನೀವು ಮಸ್ಕಟ್ಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆಮೆಗಳು ನಿಮಗೆ ಒಂದು ಬೇರೆ ಥರನೇ ಕಾಣಿಸ್ತು. ಖಂಡಿತಲು ಅದು ಹೇಗೆ ಅದು ಎಕ್ಸ್ಪೀರಿಯನ್ಸ್? ಈ ಬುಕ್ಗೆಲ್ಲ ಪ್ರೇರಣೆನೇ ಆಮೆ ಆ್ಯಕ್ಚುಲಿ. ಆಮೆನೇ ಪ್ರೇರಣೆ. ಅದೇ ನಮ್ಮ ಅಕ್ಕ ಇದ್ದಾರೆ ಮಸ್ಕಟ್ಟಲ್ಲಿ, ಅವ್ರ ಮಗಳು ಮದುವೆಗೆ ಅಲ್ಲಿ ಹೋಗಿದ್ದೆ ನಾನು. ಪಕ್ಕದಲ್ಲಿ ಸೂರ್ ಅಂತ ಒಂದು ಜಾಗ ಇದೆ, ಇಲ್ಲಿಂದ ಒಂದು 200 ಕಿಲೋಮೀಟ್ರು. ನೀನು ಅದನ್ನ ನೋಡದೆ ವಾಪಸ್ ಹೋಗಬಾರ್ದು, ಒಂದು ಅದ್ಭುತ ದೃಶ್ಯ ಇದೆ ಅಂತ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಲು. ಇದು ಏನಿದೆ ನೋಡಬೇಕು ಅಂತ ನಾವು ಹೋಗಾಯಿತು. ನಾನು ನನ್ನ ಹೆಂಡತಿ ಅರ್ಚನಾ, ಅರ್ಜುನು, ನಿಹಾರಿಕಾ ಎಲ್ಲ ಹೋದ್ವಿ. ನೈಟ್ ಬೀಚು, ಫುಲ್ ಡಾರ್ಕ್ನೆಸ್ಸು. ನಮ್ಮ ಥರ ಕೆಲವು ಟೂರಿಸ್ಟ್ ಬೇರೆ ಬೇರೆ ಕಡೆ ಕಾಯ್ತಾ ಇದ್ದಾರೆ. ಮೊಬೈಲೆಲ್ಲ ಆಫ್ ಮಾಡಿ, ಶಬ್ದ ಮಾಡಬಾರ್ದು ಅಂತ ಟೆನ್ಷನ್ ಮಾಡ್ತಾ ಇದ್ದಾನೆ ಅವನು. ಆರಾಮ್ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಮೆತ್ತಿಗೆ ಹೋಗೋದು. ಅವನ ಕೈಯಲ್ಲಿ ಒಂದು ಟಾರ್ಚ್ ಇದೆ, ಆ ಟಾರ್ಚ್ ಲೈಟ್ ಮಾತ್ರ ಇದೆ, ಬೇರೆ ಬೆಳಕೇ ಇಲ್ಲ. ಅಲ್ಲಿ ಸಮುದ್ರ ಹತ್ರ ಹೋದ್ರೆ ಏನೋ ಶಬ್ದ, ಯಾರೋ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನೋಡಿದ್ರೆ ಸಮುದ್ರದಿಂದ 100 ಆಮೆಗಳು ಹೊರಡು ಬರ್ತಾ ಇದೆ. 100 ಆಮೆಗಳು. ನಮಗೆ ಆಮೆಗಳು ನೋಡ್ತಾ ತಪ್ಪು ಅಂತ ಹೊರಡೆ ಬರುತ್ತೆ. ಒಂದು ಆಮೆನ ನಾವು ಫಾಲೋ ಮಾಡ್ಕೊಂಡು ಹೋದ್ವಿ. ಏನು ವಿಶೇಷ ಗೊತ್ತಾ, ಆ ಎಲ್ಲ ಆಮೆಗಳು ಗರ್ಭಿಣಿಗಳು. ಸಾರ್ ಇಷ್ಟು ಟರ್ಟಲ್ ಸರ್, ಅದು ಇಷ್ಟು ದೊಡ್ಡದಿರುತ್ತದು. ಎಲ್ಲ ಗರ್ಭಿಣಿಗಳು. ಒಂದು ಗರ್ಭಿಣಿನ ಫಾಲೋ ಮಾಡ್ಕೊಂಡು ಹೋದ್ವಿ. ಅದು ಮೊಟ್ಟೆ ಇಡೋದು ನೋಡ್ಬೇಕು ನೀವು, ಏನು ಅದ್ಭುತ ಅಂತೀರಿ. ಅದು 2 ಫಿನ್ಸ್ ಇರುತ್ತೆ ಫ್ರಂಟಲ್ಲಿ. ಅದು ಮಣ್ಣಲ್ಲಿ ಸರ್ ಅಂತ ಒಂದು ಬಾವಿ ಥರ ತೋಡುತ್ತೆ ಫ್ರಂಟಲ್ಲಿ. ಹಿಂದ್ಗಡೆ ಒಂದು ಬಾಲ ಥರ ಇರುತ್ತೆ, ಅದಲ್ಲಿ ಬರ್ರಂತ ಬೋರ್ವೆಲ್ ಥರ ಮಾಡುತ್ತೆ. ಅದೊಂದು ಒಂದು ಬಡಿ ಬೋರ್ವೆಲ್ ಮಾಡಿಬಿಡುತ್ತೆ. ಆಮೇಲೆ ಮೊಟ್ಟೆ ಇಡೋಕ್ಕೆ ಶುರು ಆಗುತ್ತೆ. 100 ಮೊಟ್ಟೆಗಳು ಟೇಬಲ್ ಟೆನ್ನಿಸ್ ಬಾಲ್ ಥರ ತಪ್ಪೊಂದು ಬೀಳ್ತಾ ಇರುತ್ತೆ. ನೀವು ಅದನ್ನು ಟಾರ್ಚ್ ಲೈಟಲ್ಲಿ ನೋಡ್ತಾ ಇರ್ತೀರ. ಈ ಆಮೆ ಮಾಡಿದ್ಮೇಲೆ ಏನು ಮಾಡುತ್ತೆ ಅಂದರೆ ಅದನ್ನು ಕ್ಲೋಸ್ ಮಾಡಿಬಿಡುತ್ತೆ, ಫುಲ್ ಮಣ್ಣು ಹಾಕ್ಬಿಟ್ಟು ಮುಚ್ಚಿಬಿಡುತ್ತೆ. ಆಲ್ರೆಡಿ ಸುಸ್ತಾಗಿದೆ, ಡೆಲಿವರಿ ಮಾಡಿದೆ ಈಗ ತಾನೆ. ಆ ಸುಸ್ತಲ್ಲಿ ಅದು ನಡ್ಕೊಂಡೋಗಿ ಇನ್ನೊಂದು 20 ಅಡಿ ಮುಂದೆ ಹೋಗ್ಬಿಟ್ಟು ಅಲ್ಲೊಂದು ಬಾವಿ ತೋಡುತ್ತೆ. ಆ ಬಾವಿ ತೋಡ್ಬಿಟ್ಟು ಅದನ್ನು ಮುಚ್ಚಲ್ಲ, ಅದು ಮುಚ್ಚದೆ ಹಿಂಗೆ ಹೊಟ್ಟೋಗುತ್ತೆ. ಆವಾಗ ಗೈಡ್ ಹೇಳ್ತಾನೆ, ಇಲ್ಲಿ ಏಡಿಗಳಿದೆ, ಇಲ್ಲಿ ಫಾಕ್ಸಸ್ ಇದೆ, ಈ ನರಿಗಳು ಬರುತ್ತೆ, ಈ ಮೊಟ್ಟೆ ಎಲ್ಲ ತಿನ್ಬಿಡುತ್ತೆ. ಅದಕ್ಕೆ ಮೊಟ್ಟೆ ಎಲ್ಲಿದೆಯೋ ಅದನ್ನು ಮುಚ್ಚಿಬಿಟ್ಟಿದೆ. ಅದು ಇಲ್ಲಿ ಮಾಡಿರೋದು ಸುಮ್ಮನೆ ಅದನ್ನ ಏಮಾರ್ಸಕ್ಕೆ. ಆ ನರಿಯೆಲ್ಲ ಬಂದು ಇಲ್ಲಿ ಹುಡುಕ್ತಾ ಇರುತ್ತೆ ಮೊಟ್ಟೆಗಳನ್ನ. ಮೊಟ್ಟೆ ಇರೋದು ಅಲ್ಲಿ. ಅದು ಹೆಂಗ್ ಉಳಿತು ನೋಡಿ ಸರ್. ಅದಕ್ಕೆ ನನಗೆ ಅದೇ ಶಾಕ್ ಆಯ್ತು, ಏನ್ ನೇಚರ್ ಇದು ಅಂತ. ಅಂಡ್ ಅದು ಹುಟ್ಟಿರೋದು ಇದೇ ಬೀಚಲ್ಲಂತೆ. ಹುಟ್ಟಿರೋ ಇದೇ ಬೀಚಿಂದ ಅದು ಆಸ್ಟ್ರೇಲಿಯಾವರೆಗೆಲ್ಲ ಸುತ್ತಬಿಟ್ಟು ಒಂದು 40 ವರ್ಷ ಆದ್ಮೇಲೆ ಈ ಬೀಚ್ಗೆ ಬಂದು ಅಲ್ಲೇ ಮೊಟ್ಟೆ ಇಡುತ್ತಂತೆ. ಅದು ಎಲ್ಲಿ ಹುಟ್ಟಿತೋ ಅಲ್ಲೇ ಬಂದು ಮೊಟ್ಟೆ ಇಡುತ್ತಂತೆ. ಅದು ನನಗೆ ಆಶ್ಚರ್ಯ, ಏನಿದು ಅಂತಂದ್ರು. ಇದು ಬಿಟ್ಟ ಇವನು ಗೈಡು. ಆ ಕಡೆ ಹೋದ. ಆ ಪ್ರೀವಿಯಸ್ ಸೆಟ್ ಅವ್ರು ಬಂದು ಮೊಟ್ಟೆ ಹಾಕಿತ್ತಲ್ಲ ಆಮೆ, ಅದ್ರದ್ದು ಬಂದು ಒಳಗೆ ಟಾಂಗ್ ಅಂತ ಹೊರಡೆ ಬರುತ್ತೆ. ಒಂದು ಮರಿ ಬರುತ್ತೆ ಹೊರಗಡೆ. ಪ್ರೀವಿಯಸ್ ಬ್ಯಾಚ್ ಅದು. ಇಷ್ಟೇ ಇರುತ್ತೆ ಅಷ್ಟೇ. ಅದು ಹಿಂಗೆ ಹೊರಡೆ ಬಂದು ಹಿಂಗೆ ನೋಡುತ್ತೆ. ಎಲ್ಲಿ ಸಮುದ್ರ ಇದೆ ಅಂತಾನೆ ಗೊತ್ತಿಲ್ಲ ಅದಕ್ಕೆ. ಸಮುದ್ರ ಈ ಕಡೆ ಇದೆಯಾ ಆ ಕಡೆ ಇದೆಯಾ ಗೊತ್ತಿಲ್ಲ ಅದಕ್ಕೆ. ಅದು ಸಮುದ್ರ ಬಿಟ್ಟು ಈ ಕಡೆ ಹೋದ್ರೆ ಅಲ್ಲಿ ಟೂರಿಸ್ಟ್ ಜೀಪು ಅಲ್ಲಿ ಏನೋ ಬಂದು ಸತ್ತೋಗೋದು. ಡೆಫ್ರೆಂಟ್ ಅದು, ಉಳಿಯೋಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಡೇ ಸರ್, ಹುಟ್ಟಿದ ಮೊದಲನೇ ಕ್ಷಣ ಜೊತೆಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಸಹಾಯ ಮಾಡೋರು ಯಾರು ಇಲ್ಲ. ಆ ಒಂದು ಕ್ಷಣದ ಆಮೆ ಅದು. ಇಷ್ಟೇ ಇದೆ, ಯಾರು ಸಪೋರ್ಟ್ ಇಲ್ಲ. ಅದು ನಾನು ಜೀವನ ಎದುರಿಸ್ತೀನಿ, ನೀನು ಯಾರೇ, ನಾನು ಗೊತ್ತು ಹೆಂಗೆ ಸರ್ವೆ ಮಾಡಕ್ಕಂತ. ಅದು ಹೋಗುತ್ತೆ ಸಮುದ್ರಕ್ಕೆ. ಅದು ಸಮುದ್ರ ಹುಡುಕಿ ಹೋಗಿ ತಲುಪುತ್ತೆ. ಅಲ್ಲಿ ಜೋಡಿ ಹುಡ್ಕೊಳ್ಳುತ್ತೆ. ಆಮೇಲೆ ಮೊಟ್ಟೆಗೆ ಮತ್ತೆ 40 ವರ್ಷ ಇಲ್ಲಿ ಬರುತ್ತೆ. ನಾನು ಹೇಳ್ತಿರೋದು, ನಾವು ಎಷ್ಟು ಬೇಗ ಬಿಟ್ಬಿಡ್ತೀವಿ ಸರ್ ಲೈಫ್ನ. ನಮಗೆ ಸಪೋರ್ಟ್ ಇಲ್ಲ, ನಮಗೆ ಗಾಡ್ ಫಾದರ್ ಇಲ್ಲ, ನನಗೆ ಹೆಲ್ಪ್ ಮಾಡೋರಿಲ್ಲ, ನನಗೆ ದುಡ್ಡಿಲ್ಲ ಅಂತ ಕೂತ್ಬಿಡ್ತೀವಲ್ಲ ಹಿಂಗೆ. ಒಂದು ಇಷ್ಟೇ ಹಿಂಗೆ ಎದುರುತ್ತದು. ನಾನು ಜೀವನ ಎದುರಿಸ್ತೀನಿ, ನೀವು ಯಾರ್ರೇ ಅಂತ. ಅದು ನೋಡಿದ್ರೆ ನಿಮಗೆ ಸ್ಫೂರ್ತಿ ಆಗುತ್ತೆ. ಆಕ್ಚುಲಿ ನಾವೇ ಲಕ್ಕಿ ಅನ್ಸೋದಲ್ಲ. ನಮ್ಮ ಪ್ರತಿಯೊಂದು ಹೆಜ್ಜೆಗೂ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲ ಅದನ್ನೇ ಬರ್ತೀನಿ ನಾನು. ನೀವು ಹುಟ್ಟಿದಾಗ ನಿಮಗೆ ಲಾಲಿ ಹಾಡಕ್ಕೆ ನಿಮ್ಮ ಅಜ್ಜಿ ಇದ್ದಾರೆ, ನಿಮ್ಮ ತೊಡೆ ಮೇಲೆ ಕೂತ್ಕೊಂಡು ನಿಮ್ಮ ತಾತ ನಿಮ್ಮ ಕತೆ ಹೇಳ್ತಾರೆ. ನೀವು ರಾತ್ರಿ ಬೆಚ್ಚಿಡಕ್ಕೆ ಅಪ್ಪ ಒಬ್ಬ ಇದ್ದಾರೆ. ನೀವು ಕೂಗಿದ್ರೆ ಅಮ್ಮ ಬಂದು ನಿಮ್ಗೆ ಹಾಲು ಕೊಡ್ತಲ್ಲ, ಏನಾಯ್ತು ಅಂತ ಒಬ್ರು ಬರ್ತಾರೆ. ಇಷ್ಟು ಸಪೋರ್ಟ್ ಇದೆ. ನೀವು ಸ್ಕೂಲ್ಗೆ ಹೋಗ್ತೀರಾ, ಫಿಸಿಕ್ಸ್ ಹೇಳ್ಕೊಡೋಕೆ ಒಬ್ರು, ಕೆಮಿಸ್ಟ್ರಿ ಹೇಳ್ಕೊಡೋಕೆ ಒಬ್ರು, ಮ್ಯಾಥ್ಸ್ ಹೇಳ್ಕೊಡೋಕೆ ಇನ್ನೊಬ್ರು. ಇಷ್ಟು ಸಪೋರ್ಟ್ ಇದೆ ನಮಗೆ. ನಾವು ಎದುರ್ತೀವಲ್ಲ ಸರ್, ಎದುರ್ಸೋಕ್ಕೆ ಒಂದು ಸಣ್ಣ ಪ್ರಾಬ್ಲಮ್ ಬಂದ್ಬಿಟ್ಟೆ ಕುಸಿದು ಬಿಡ್ತೀವಲ್ಲ ಸರ್. ಅದು ನೋಡಿದಾಗ ನನಗೆ ಇಷ್ಟೆಷ್ಟಿದೆ ಅದು. ಅದನ್ನು ಬರುತ್ತೆ ಸರ್. ಅಲ್ಲಿ ನರಿಗಳಿದೆ, ಎಲ್ಲ ಕಾಯ್ತಾ ಇದೆ ತಿನ್ನಕ್ಕೆ. ಬಹುತೇಕ ಸತ್ತೋಗುತ್ತಲ್ಲ ಬೇರೆ ವಿಷಯ, ಬಟ್ ಉಳಿಯುತ್ತಲ್ಲ ಅದು ಹೆಂಗೆ ಹೋಗುತ್ತೆ ಗೊತ್ತಾ. ಸೊ ಹೇಳ್ತಿರೋದು, ನಾನು ಈ ಥರ ವಿಷಯಗಳು ನೋಡಿದಾಗ ಇದನ್ನು ಬರೀಬೇಕು ಅನ್ನಿಸ್ತು ನನಗೆ, ಇದನ್ನು ರೆಕಾರ್ಡ್ ಮಾಡಬೇಕು ಅನ್ನಿಸ್ತು ನನಗೆ. ಶೇಖರ್ ಕಪೂರ್ ಭಾಳ ಚೆನ್ನಾಗಿ ಹೇಳಿದ್ರು ಒಂದ್ಸಲ, ವಾಟ್ಸ್ ಅ ಸ್ಟೋರಿ. ಒಂದು ಡಿಸ್ಕಷನ್ ನಡೀತಾ ಇತ್ತು, ಸ್ಕ್ರೀನ್ ಪ್ಲೇ ಡಿಸ್ಕಷನ್. ಶೇಖರ್ ಕಪೂರ್ ಸೆಡ್, ಎವ್ರಿ ವಾಟ್ ಈಫ್ ಇಸ್ ಅ ಸ್ಟೋರಿ ಅಂದ್ರೆ. ಎವ್ರಿ ವಾಟ್ ಈಫ್ ಇಸ್ ಅ ಸ್ಟೋರಿ ಅಂದ್ರೆ ಹೇಳಿದ್ರಂದ್ರೆ, ಒಂದು ಸೊಳ್ಳೆ ಮರಿ ಒಳಗೆ ಒಬ್ಬ ಮನುಷ್ಯ ಸೇರ್ಕೊಂಡ್ರೆ ಏನಾಗ್ಬೋದು ಅಂತ ಅನ್ಸಿದ್ರೆ ಅದೊಂದು ಕತೆ ಆಗುತ್ತೆ. ಅಥವಾ ಈಗ ಮಾಡಿದ್ರು, ವಾಟ್ ಈಫ್ ಅ ಮ್ಯಾನ್ ಸೋಲ್ ಗೋಸ್ ಇನ್ ಟು ಅ ಫ್ಲೈ, ದಟ್ ಬಿಕಮ್ಸ್ ಅ ಸ್ಟೋರಿ. ವಾಟ್ ಈಫ್ ಸುವರ್ಣ ನ್ಯೂಸ್ ಹ್ಯಾಸ್ ಅ ನ್ಯೂ ಲುಕ್ ಅಂತ ಡಿಸೈಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಲೈಕ್ ದಿಸ್. What if I wear a coat instead of a t-shirt? Ajay becomes like this.
ಸೊ ಎವ್ರಿಥಿಂಗ್ ಇಸ್ ಅ ವಾಟ್ ಇಫ್. ಸೊ ಯು ಜಸ್ಟ್ ಇಮ್ಯಾಜಿನ್ ವಾಟ್ ಇಫ್ ಅಂತ ಬರ್ತೀವಿ ಅಷ್ಟೇ. ಇಫ್ ಇಸ್ ಅ ನೆಕ್ಸ್ಟ್ ಸ್ಟೆಪ್ ಟು ಅಚೀವ್ಮೆಂಟ್. ವಾಟ್ ಈಫ್ ಅಂತ ಒಂದು ಸಣ್ಣ ಐಡಿಯಾ ನೀವು ಯಾವ್ದಕ್ಕೊಂದು ಹಾಕೊಳ್ಳಿ ನೋಡಿ, ಒಂದು ಹೊಸ ಐಡಿಯಾ ನಮ್ಗೆ ಸಿಗೋ ಚಾನ್ಸ್ ಇದೆ. ಅವ್ನು ನ್ಯೂಟನ್ ಕೆಳಗೆ ಮಲಗಿದ್ದಂತೆ ಆ್ಯಪಲ್ ಕೆಳಗೆ ಬಿತ್ತಂತೆ. ಅವ್ನು ಸುಮ್ಮನೆ ಯಾಕೆ ವಾಟ್ ಈಫ್ ಇಟ್ ಗೋಸ್ ಅಪ್, ಯಾಕೆ ಕೆಳಗೆ ಬೀಳ್ತದೆ, ಯಾಕೆ ಮೇಲೆ ಹೋಗ್ತಿಲ್ಲ, ನ್ಯೂಟನ್ಸ್ ಲಾ, ಗ್ರಾವಿಟಿ ಬಂತು ಅವನಿಗೆ, ಅಷ್ಟೇ ಹೇಳ್ತಾರೆ ಅವರು. ಸೊ ಅವ್ನು ಹೇಳ್ತಾನೆ ಯಾವನೋ ಅನ್ಕೊಂಡ ಅದು ಟೈಟಾನಿಕ್ ಆಯಿತು, ಇನ್ನೊಂದೇನೋ ವಾಟ್ ಈಫ್ ಅನ್ಕೊಂಡ ಅದು ಅವತಾರ ಆಯಿತು, ವಾಟ್ ಎವರ್. ಸೊ ಆ ಥರ ವಾಟ್ ಈಫ್ ಅಂತ ಹಾಕ್ಬಿಟ್ಟು ನೀವು ಏನು ಹಾಕೊಂಡ್ರು ಸೆಂಟೆನ್ಸ್ ಹಾಕೊಂಡ್ರು ಒಂದು ಹೊಸ ಐಡಿಯಾ ಬರೋ ಸಾಧ್ಯತೆ ಇದೆ. ಹೌದು. ಸೊ ಇನ್ನೊಂದು ವಿಷಯ ಕೇಳಿದೆ ಏನಂದ್ರೆ ನಿಮಗೆ ಏನೋ ಚೈನೀಸ್ ತುಂಬಾನೇ ಪ್ರಾಬ್ಲಮ್ ಮಾಡಿದ್ರು ಅಂತ ಕ್ವಶನ್ಗಳು ಕೇಳಿ. ಅದು ಒಂದು ಚೈನೀಸ್ ಪ್ರಾಬ್ಲಮ್ ಅಲ್ಲ, ಚೈನೀಸ್ ಡಾಕ್ಟರ್ ಪ್ರಾಬ್ಲಮ್ ಭಾಷೆ ಪ್ರಾಬ್ಲಮ್ ಅಷ್ಟೇ. ಅವರು 3 ಜನ ಇಲ್ಲಿ ಬಂದಿದ್ರು ಸರ್ ಬೆಂಗಳೂರಿಗೆ. ಅವರು ಹಾರ್ಟ್ ಸರ್ಜರಿ ಕಲ್ತಾಗ ಬಂದರು ನಮ್ಮ ಡಾಕ್ಟರ್ ಫ್ರೆಂಡ್ ಹತ್ರ. ಅವರು ಡಾಕ್ಟರ್ ಏನು ಮಾಡೋದು ನನಗೆ ಫೋನ್ ಮಾಡ್ಬಿಟ್ಟು ಅವ್ರು ನಟರನ್ನ ಮೀಟ್ ಮಾಡೋಕೆ ಒಂದು ಆಸೆ ಪಡ್ತಾ ಇದ್ದಾರೆ, ಒಂದು ಸ್ವಲ್ಪ ಮನೆಗೆ ಕರೆದು ಊಟ ಹಾಕ್ಸಿ ಅಂದರು. ಸರಿ ಸರ್ ಕಳಿಸಿ ಸಾರ್ ಅಂದರು. ಇವರು ಮನೆಗೆ ಬಂದ, ಅವನು ಎಲ್ಲ ಓಕೆ, ಅವನು ಸಖತ್, ಅವ್ನು ಭಾಷೆ ಬರಲ್ಲ, ಅವ್ನು ಕನ್ನಡನೂ ಬರಲ್ಲ, ಇಂಗ್ಲೀಷು ಬರಲ್ಲ, ನಮಗೆ ಚೈನೀಸ್ ಬರಲ್ಲ. ಹೆಂಗೆ ಮಾತಾಡೋದು 3/4 ಗಂಟೆ ಅವನ ಜೊತೆ. ಊಟ ಹಾಕಾಯ್ತು, ತಿಂದ್ಬಿಟ್ಟ, ರಸಂ ಸಮರ ತಿಂದ, ಖಾರ ತಡ್ಕೊಳಕ್ಕೆ ಆಗ್ತಿಲ್ಲ, ಅದೊಂದು ಕಡೆ ಹಿಂಸೆ ಆಗ್ತಿದೆ ಅವನಿಗೆ. ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ದ. ಅವ್ನು ಹೆಂಗೆ ಮಾತಾಡ್ತಾನೆ, ಅವನ ಹತ್ರ ಕೈಯಲ್ಲಿ ಈ ಥರ ಒಂದು ಮಿಷಿನ್ ಇತ್ತು, ಅದು ಟ್ರಾನ್ಸ್ಲೇಟರು. ಅವ್ನಿಗೆ ತಲೆಯಲ್ಲಿ ಚೈನೀಸಲ್ಲಿ ಏನು ಹೊಳಿಯಿತ್ತೋ ಅದನ್ನು ಪಟ ಅಂತ ಹೊಡಿಯೋನು, ಅದು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಬರೋದು, ಅದನ್ನು ಮೆತ್ತು ನನಗೆ ಕೇಳೋನು. ಬಟ್ ಅವ್ನು ಕೇಳಿದಂಥ ಪ್ರಶ್ನೆಗಳು, ಮೊದಲನೇ ಪ್ರಶ್ನೆ ಕೇಳ್ದ, ಎರಡನೇ ಪ್ರಶ್ನೆ ಕೇಳಿ ಹೇಳಿದೆ ನಿಮಗೆ ಸರ್, ಬುಕ್ಕಲ್ಲಿ ಬರ್ದಿದ್ದೀನಿ ನಾನು ಅದನ್ನು. ಮೊದಲನೇ ಕೇಳ್ದ ಫಸ್ಟ್ ನೋಡ್ಬಿಟ್ಟು, ಅಲ್ರಿ ಬ್ರಿಟಿಷರು ಹೋಗಿ ಇಷ್ಟು ವರ್ಷ ಆಯಿತು, ಇನ್ನು ನೀವು ವಿಕ್ಟೋರಿಯಾ ಸ್ಟ್ಯಾಚ್ಯೂ ಇಟ್ಕೊಂಡು ಕೂತಿದ್ದೀರಲ್ಲ ಯಾಕೆ ಅಂತ ಕೇಳ್ದ. ಸರ್ ನಾನು ಅವ್ನು ಯೋಚನೆ ಮಾಡಿ, ಅದಲ್ಲ ಸರ್ ನಾವು ಅವ್ರ ಮೇಲೆ ಗೆದ್ವಲ್ಲ ಸರ್, ಆ ಹೆಮ್ಮೆಗೆ ಇಟ್ಟಿದ್ದೀವಿ ಸರ್ ಸ್ಟ್ಯಾಚ್ಯೂನ, ಬಿಟ್ಬಿಡಿ ಸರ್ ದಯವಿಟ್ಟು ನಮ್ಮನ್ನ ಅಂತ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಟಪ್ಪು ಅಂತ ಹೊಡೆದ್ಬಿಟ್ಟು ವೈ ಆಲ್ ಇಂಡಿಯನ್ ಫಿಲ್ಮ್ಸ್ ಸೇಮ್ ಅಂತ ಕೇಳ್ದ. ಎಲ್ಲ ಪಿಕ್ಚರ್ ಒಂದೇ ಥರ ಮಾಡ್ತಿರಲ್ಲ ನೀವು, ಬೇರೆ ಹೊಳಿಯಲ್ವಾ ನಿಮ್ಗೆ ಐಡಿಯಾ ಅಂತ ಕೇಳ್ದ. ನಾನು ಹೇಳ್ದೆ ಹೌದು ಸರ್ ನಾವು ಒಂದೇ ಥರ ಮಾಡ್ತಾ ಇದೀವಿ, ಒಂದು ಹುಡುಗ ಒಂದು ಹುಡುಗಿ ಅವ್ರ ಲವ್ ಸ್ಟೋರಿ ಅಥವಾ ಮಚ್ಚು ನಾನು ಏನೋ ಮಾಡ್ತೀವಿ ಸರ್, ದಯವಿಟ್ಟು ನಾವು ಟ್ರೈ ಮಾಡ್ತಾ ಇದೀವಿ ಹೊಸದು ಮಾಡೋಕ್ಕೆ ಅಂತ ಹೇಳಿ ತಪ್ಪಿಸ್ಕೊಂಡೆ. ಆಸ್ ಎ ಡೈರೆಕ್ಟರ್ ನಿಮ್ಗೆ ಏನು ಅನಿಸ್ದಾಗ? ಅಲ್ಲ ನಿಜ ಕೂಡ ಅದು. ಅವ್ನು ಹೇಳ್ತಾರೆ ನಾವು ಎಲ್ಲಿ ತಪ್ಪಿಸ್ಕೊಂಡು ಸರ್, ಈ ಫಾರ್ಮ್ಲ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ವಲ್ಲ, ಯುವಪಲ್ಲೆಲ್ಲ ಎಷ್ಟೊಂದು ಮಾಡ್ತಿದ್ದಾರೆ, ಹೊಸ ಐಡಿಯಾಸು ಬರ್ತಾನೆ ಇದಲ್ವಾ, ಬಿಡಿ ಅದನ್ನ ಒಪ್ಕೊಂಡಾಯ್ತು. 3ನೇ ಪ್ರಶ್ನೆ ಅವ್ನು ಕೇಳಿದ್ದೆ ನನಗೆ ಶಾಕ್ ಅನ್ಸಿತ್ತು. ಅವ್ನು ಕೇಳ್ದ, ನಿಮ್ಮ ಮನೆ ಇಷ್ಟು ನೀಟಾಗಿದೆ, ಅದು ಯಾಕ್ರಿ ಹಂಗೆ ಸ್ಟ್ರೀಟ್ ಅಷ್ಟು ಗಲೀಜಾಗಿದೆ ಅಂತ ಕೇಳ್ದ. ಏನು ಉತ್ತರ ಹೇಳ್ತೀರಿ ನೀವು? ಬಟ್ ಆ ಪ್ರಶ್ನೆಯಲ್ಲೇ ಉತ್ತರ ಇತ್ತು. ಅಂದರೆ ನಿಮ್ಮ ಮನೆ ನೀಟಾಗಿದೆ, ನಿಮ್ಮ ಬೀದಿ ನೀಟಾಗಿಲ್ಲ, ಕಾರಣ ನಿಮ್ಮ ಮನೆ ಬೇರೆ ಬೀದಿ ಬೇರೆ ನೋಡ್ತಾ ಇದ್ದೀರಾ ಅಷ್ಟೇ. ನಿಮ್ಮ ಬೀದಿ ನಿಮ್ಮ ಮನೆ ಅಂತ ಅನ್ಕೊಂಡ್ಬಿಟ್ರೆ, ನಿಮ್ಮ ಏರಿಯಾನು ನಿಮ್ಮ ಮನೆ ಅಂತ ಅನ್ಕೊಂಡ್ಬಿಟ್ರೆ, ನಿಮ್ಮ ನಗರು ನಿಮ್ಮ ಮನೆ ಅನ್ಕೊಂಡ್ಬಿಟ್ರೆ ಈ ಪ್ರಾಬ್ಲಮೇ ಇರಲ್ಲ. ನಿಮ್ಮ ಮನೆನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತಿರೋ ಅಷ್ಟು ಸ್ವಚ್ಛವಾಗಿ ನೀವು ನಗರನೂ ಇಟ್ಕೊಳ್ತೀರಾ ಅಂತ ಹೇಳಿದಾಗ ಆಯ್ತು ನನಗೆ. ಅದು ಕೇಳ್ದ ಅವ್ರ ಪ್ರಶ್ನೆಯಲ್ಲೇ ಉತ್ತರ ಸಿಗ್ಬಿಟ್ಟು ನನಗೆ. ಸೊ ಅದನ್ನು ನಾನು ಏನು ಮಾಡಿದೆ, ನಾನು ಕೆಲವು CMC ಅಂತ ಮಕ್ಕಳು ಮೀಟ್ಗೆಲ್ಲ ಹೋದಾಗ ಅದನ್ನು ಹೇಳೋಕ್ಕೆ ಶುರು ಮಾಡಿದೆ. ನಿಮ್ಮ ನಗರ ನಿಮ್ಮ ಮನೆ ಅಂತ ಅನ್ಕೊಂಡ್ಬಿಟ್ರೆ ಈ ಸಮಸ್ಯೆ ಬರಲ್ಲ. ನಿಮ್ಮ ಮನೆ ಅಷ್ಟೇ ಸ್ವಚ್ಛವಾಗಿ, ಯು ಹ್ಯಾವ್ ದ ಬಿಗ್ಗೆಸ್ಟ್ ಹೌಸ್ ಇನ್ ದ ಹೋಲ್ ವರ್ಲ್ಡ್, ಬ್ಯಾಂಗ್ಳೂರ್ ಇಸ್ ಯೋರ್ ಹೌಸ್ ಅಂತ ಹೇಳೋಕ್ಕೆ ಶುರು ಮಾಡಿದ್ವಿ. ಇಟ್ಸ್ ಲಾಂಗ್ ಬ್ಯಾಕ್, ಇಟ್ ಇಸ್ ಲಾಂಗ್ ಬ್ಯಾಕ್. ಆಮೇಲೆ ಅದನ್ನು ಬೇಸಾಗಿ ಕೆಲವು ಆಡ್ರೀಸ್ ಎಲ್ಲ ಶುರು ಆಯಿತು, ಆಲ್ ದಟ್ ಹ್ಯಾಪನ್. ಬಟ್ ಆ ಚೈನೀಸ್ ಡಾಕ್ಟರಿಂದ ಸಿಕ್ಕಿದಂಥ ವಿಷಯಗಳಿದು. ಈ ಬುಕ್ ಬಗ್ಗೆ ಹಲವಾರು ವಿಷಯಗಳನ್ನ ಮಾತಾಡಿದ್ವಿ, ಆದರೆ ಫುಲ್ ಹೇಳ್ಬಿಟ್ರೆ ಆಮೇಲೆ ಹೌದು ಇರಲ್ಲ. ಸೊ ತಗೊಂಡು ಓದಲಿ ಅಂತ ತಗೊಂಡು ಓದಿ. ಇಟ್ಸ್ ನೋ ಫನ್ ವಿದೌಟ್ ಯು. ಇದರ ಕನ್ನಡ ಅವತರಣ ಅಂದರೆ ಅನುವಾದ ಅಲ್ಲ, ಇದರದ್ದು ಮರುರೂಪ ಒಂದು ಬರೀತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ಬುಕ್ ಆಗುತ್ತೆ ಅದು. ಇದರಲ್ಲಿರೋ ಚಾಪ್ಟರ್ಸ್ ಜೊತೆ ಇನ್ನೂ ಹಲವು ಚಾಪ್ಟರ್ಗಳನ್ನ ಸೇರಿಸ್ತಾ ಇದ್ದೀವಿ. ಇಟ್ಸ್ ಕಾಲ್ಡ್ ಖುಷಿಯಿಂದ ರಮೇಶ್. ಇದು ನವೆಂಬರಲ್ಲಿ ಬರ್ತಿದೆ, ನವೆಂಬರಲ್ಲಿ. ಅದ್ರ ಜೊತೆ ಇನ್ನೂ 2. ಹೌದು, ಅದ್ರ ಜೊತೆ ಇನ್ನೂ 2 ಬುಕ್ ರೆಡಿ ಆಗ್ತದೆ. ಒಂದು ಪ್ರೀತಿಯಿಂದ, ಇನ್ನೊಂದು ಸ್ಫೂರ್ತಿಯಿಂದ. ಹಾಗಾಗಿ ಖುಷಿಯಿಂದ, ಪ್ರೀತಿಯಿಂದ, ಸ್ಫೂರ್ತಿಯಿಂದ 3 ಬುಕ್ಕನ್ನು ನವೆಂಬರಲ್ಲಿ ಬಿಡುಗಡೆ ಮಾಡಬೇಕು ಅಂತಿದ್ದೀವಿ. ನವೆಂಬರಲ್ಲಿ ಒಂದು ಬುಕ್ ಫೆಸ್ಟಿವಲ್ ಇದೆ ಅಂತ ಇಲ್ಲಿ, ಅಲ್ಲಿ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಈ ಖುಷಿಯಿಂದ ರಮೇಶ್ ಅದರೊಳಗೆ ಏನಿರುತ್ತೆ? ಖುಷಿಯಿಂದ ರಮೇಶ್ ಬಂದು ನನ್ನ ಮಟ್ಟಿಗೆ ನಾನು ಸಿಕ್ಕಿದಂಥ ಕೆಲವು, ನಾನು ಕಲ್ತಂಥ ಕೆಲವು ಪಾಠಗಳು, ಖುಷಿಯಾಗಿರೋ ಕೆಲವು ರಹಸ್ಯಗಳು, ಈ ಬುಕ್ಕಲ್ಲಿರೋ ಬಹುತೇಕ ಮೆಟೀರಿಯಲ್ಲು, ಅದರ ಜೊತೆ ಸಿನಿಮಾ ಬಗ್ಗೆ ಕೆಲವು ಟ್ರಿವಿಯಾ, ಅದೆಲ್ಲ ಖುಷಿಯಿಂದ ರಮೇಶಲ್ಲಿ ಇರುತ್ತೆ. ರೂಪ್ತಾರಲ್ಲಿ ನಾನೊಂದು ಕಾಲಮ್ ಬರೀತಾ ಇದ್ದೆ, ಚೇತನ್ ನಾಡಿಗರು ನಿರೂಪಣೆ ಮಾಡ್ತಾ ಇದ್ರು, ಅವ್ರು ಸಹಾಯ ಮಾಡ್ತಾರೆ ಆ ಬುಕ್ಗೆ. ಆಮೇಲೆ ಪ್ರೀತಿಯಿಂದ ರಮೇಶ್ ಬಂದು ನಾನು ಒಂದು ಚಾನಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆ, ಈ ಥರ ಆ್ಯಕ್ಟರ್ಸ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅಲ್ಲಿ ನನ್ನ ಈ ಸ್ನೇಹಿತರು ಎಲ್ಲರೂ ಬಂದಿದ್ರು, ಚಿತ್ರರಂಗದ ಗೆಳೆಯರು, ಬಹಳ ಒಳ್ಳೆ ಮಾತುಗಳನ್ನ ಅವ್ರೆಲ್ಲ ಹಂಚ್ಕೊಂಡಿದ್ದಾರೆ. ಸೊ ಈಗ ಸುದೀಪ್ ಅವ್ರು ಬಂದಾಗ ಅವ್ರು ಏನು ಹೇಳಿದ್ರು, ಅಥವಾ ಇನ್ನು ಹೀರೋಯಿನ್ ಬಂದಾಗ ರಮ್ಯಾ ಬಂದಾಗ ಏನು ಹೇಳಿದ್ರು, ಮುರಳಿ ಬಂದಾಗ ಏನು ಹೇಳಿದ್ರು, ರಾಘವೇಂದ್ರ ಬಂದಾಗ ಏನು ಹೇಳಿದ್ರು, ವಿಜಯ ರಾಘವೇಂದ್ರ, ಇದನ್ನೆಲ್ಲ ಅವ್ರ ಜೊತೆ ಅವರು ಮಿಕ್ಸ್ ಮಾಡಿ ಪ್ರೀತಿಯಿಂದ ರಮೇಶ್ ಅಂತ ಸುಬ್ರಹ್ಮಣ್ಯ ಅಂತ ಅವರು ಅದು ಮಾಡ್ತಾ ಇದ್ದಾರೆ. ಮತ್ತು ಗಣೇಶ್ ಕಾಸರಗೋಡು ಅವರು ಸ್ಫೂರ್ತಿಯಿಂದ ರಮೇಶ್ ಅಂತ ಟೋಟಲಿ ಆಬ್ಜೆಕ್ಟಿವ್ ಬುಕ್ ಅದು. ಅವರು ವ್ಯೂ ಪಾಯಿಂಟಲ್ಲಿ ಭಾಳ ವರ್ಷ ನಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ ಅವರು ಬರೀತಾ ಇದ್ದಾರೆ. 3 ಜೊತೆಗೆ ಸ್ಫೂರ್ತಿಯಿಂದ, ಖುಷಿಯಿಂದ ಮತ್ತು ಪ್ರೀತಿಯಿಂದ ರಿಲೀಸ್ ಆಗುತ್ತೆ.
ಶೋರ್ ಒಟ್ಟಲ್ಲಿ 3 ಬುಕ್ಕು ಅತಿ ನವಂಬರ್ ಶೀಘ್ರದಲ್ಲಿ ಕಮಿಂಗ್ ಸೂನ್ ತರ ನೆಕ್ಸ್ಟ್ ಫಿಲ್ಮ್ ತರ ಅನೌನ್ಸ್ ಮಾಡಿ. ಬುಕ್ ಬಗ್ಗೆ ಮಾತಾಡಿದ್ವಿ, ಫಿಲಮ್ ಕೆರಿಯರ್ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ಸರ್ಪ್ರೈಸ್ ಇದೆ, ಅದೇನು ಅಂತ ಹೇಳ್ತೀನಿ ಮತ್ತೊಂದು ಚಿಕ್ಕ ಬ್ರೇಕ್ನ ನಂತರ.